ಬಂದೆ? ನನ್ನನ್ನು ಅಪಹಾಸ್ಯ ಮಾಡಲೆಂದು ಬಂದೆಯ? ಶತ್ರುನಾಶದ ನನ್ನ ಕಾರ್ಯ ವಿಫಲವಾದ ದುಃಖದಲ್ಲಿ ನಾನು ತಳಮಳಿಸುತ್ತಿರುವುದಕ್ಕೆ ಅಣಕಿಸಲು ಬಂದೆಯ? ಏಕೆ ಬಂದೆ? ನನ್ನ ಪತಿಯನ್ನು ಅಣಕಿಸುವಷ್ಟು ಕ್ಷುಲ್ಲಕ ಮನಸ್ಸಿನವಳು ನಾನಲ್ಲ ಪ್ರಭು. ಮತ್ತೇಕೆ ಬಂದೆ? ನಿನ್ನ ನಿರರ್ಥಕವಾದ ಧರ್ಮೋಪದೇಶವನ್ನು ಹೇಳಲು ಬಂದೆಯ? ನಿಮಗೆ ಧರ್ಮೋಪದೇಶ ಮಾಡುವಷ್ಟು ಜ್ಞಾನಿಯೂ ನಾನಲ್ಲ ಪ್ರಭು. ಮತ್ತೆ ನೀನು ಬಂದ ಕಾರಣವಾದರೂ ಏನು? ಪತಿಯ ಬಳಿ ಪತ್ನಿ ಬರುವುದಕ್ಕೆ ಕಾರಣವಿರಲೇಬೇಕೆ ಪ್ರಭು? ಕಾರಣ ಬೇಕಾಗಿಲ್ಲ. ಆದರೆ ಈ ಯುದ್ಧ ಪ್ರಾರಂಭವಾದಾಗಿನಿಂದ ಕಾರಣವಿಲ್ಲದೆ ನೀನು ನನ್ನ ಬಳಿ ಬಂದಿಲ್ಲ. ಅದೇನೇ ಕಾರಣವಿದ್ದರೂ ನನ್ನ ಪತಿಯ ಕ್ಷೇಮಕ್ಕೆ ಸಂಬಂಧಿಸಿದ್ದು. ಈಗಲೂ ಅಷ್ಟೇ, ಚಿಂತೆಯಿಂದ ಬಳಲುತ್ತಿರುವ ನಿಮಗೆ ಸತಿಯಾಗಿ ಸಮಾಧಾನ ಸಾಂತ್ವನ ಹೇಳಲು ಬಂದಿದ್ದೇನೆ ಪ್ರಭು. ಸಮಾಧಾನ? ನನಗೆ ಸಮಾಧಾನ ಹೇಳಲು ಬಂದಿರುವ ನಿನಗೆ ನನ್ನ ಚಿಂತೆ ಏನೆಂದು ತಿಳಿದಿದೆಯೇನೋ? ತಿಳಿದಿದೆ ಪ್ರಭು. ನೀವು ನಿರೀಕ್ಷಿಸಿದಂತೆ ನಿಮ್ಮ ಮಿತ್ರ ಐರಾವಣನಿಂದ ರಾಮ ಲಕ್ಷ್ಮಣರ ಸಂಹಾರವಾಗಲಿಲ್ಲ. ಅದರ ಬದಲಾಗಿ ಹನುಮಂತನಿಂದ ಐರಾವಣನ ಸಂಹಾರವೇ ಆಗಿ ಹೋಯಿತು. ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಮರಳಿ ಬಂದರು. ಇದೇ ನಿಮ್ಮ ಚಿಂತೆಗೆ ಕಾರಣವಲ್ಲವೇ ಪ್ರಭು? ಹೌದು, ಅದೇ ನನ್ನ ಚಿಂತೆಗೆ ಕಾರಣ. ಆದರೆ ಆ ಚಿಂತೆಯನ್ನು ನೀನು ಸಾಂತ್ವನಗೊಳಿಸಲಾರೆ. ನಿನ್ನ ಮಾತುಗಳಿಂದ ನನ್ನ ಚಿಂತೆ ಶಾಂತವಾಗುವುದೂ ಇಲ್ಲ. ನಿಜ ಪ್ರಭು, ನನ್ನ ಮಾತಿನಿಂದ ನಿಮ್ಮ ಮಿತ್ರನನ್ನು ಮತ್ತೆ ಬದುಕಿಸಲು ಸಾಧ್ಯವಿಲ್ಲ. ಆದರೆ ಏನು ಆದರೆ? ಪ್ರಭು, ಮತ್ತೆ ಇಂಥ ಸೋಲಿನ ಸುಳಿಗೆ ಸಿಲುಕಿ ಚಿಂತಿಸದಿರುವಂತೆ ಸಲಹೆ ನೀಡಬಲ್ಲೆ. ಓಹೋ, ನೀನು ನನಗೆ ಸಲಹೆ ನೀಡುವೆಯೋ? ಹೇಳು. ಪ್ರಭು, ನೀವು ಕೋಪಿಸಿಕೊಳ್ಳದಿದ್ದರೆ ಹೇಳುತ್ತೇನೆ. ನೀನು ನಿನ್ನ ಸಲಹೆಯನ್ನು ಹೇಳು. ಕೋಪಿಸಿಕೊಳ್ಳುವುದೋ ಬಿಡುವುದೋ ನಂತರ ನಿರ್ಧರಿಸುತ್ತೇನೆ. ಧರ್ಮವನ್ನು ಅವಲಂಬಿಸಬೇಕೆಂಬುದು ನನ್ನ ಸಲಹೆ. ಜಯ ಬೇಕೆಂದರೆ ಧರ್ಮದ ದಾರಿಯಲ್ಲೇ ಸಿಗುವುದು ಸಾಧ್ಯವೇ ಹೊರತು ಅಧರ್ಮದ ದಾರಿಯಲ್ಲ ಪ್ರಭು. ಸೀತೆ, ಈಗ ಲಂಕೇಶ್ವರನಿಗೆ ಬೇರೆ ದಾರಿಯೇ ಇಲ್ಲ. ಹಾಗೆಂದರೇನು ತ್ರಿಜಟೆ? ಅಂದರೆ ಈಗ ತಾನೇ ರಣರಂಗಕ್ಕೆ ಹೋಗಿ ತನ್ನ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಅಂದೆ. ಇಲ್ಲಿಯವರೆಗೂ ಯಾರು ಯಾರನ್ನು ಯುದ್ಧಕ್ಕೆ ಕಳಿಸಿ ಅವರನ್ನ ಬಲಿ ಕೊಟ್ಟು ತಾನು ಬದುಕಿಕೊಂಡ. ಐರಾವಣನಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲುವ ಕಡೆಯ ಪ್ರಯತ್ನದಲ್ಲೂ ವಿಫಲನಾದ. ಇನ್ನು ಅಂಥ ಯಾವ ಪ್ರಯತ್ನ ಮಾಡುವ ಅವಕಾಶವಿಲ್ಲ. ಅಂಥವರು ಬೇರೆ ಯಾರೂ ಇಲ್ಲವೇ ತ್ರಿಜಟೆ? ಇಲ್ಲ ಸೀತೆ, ಅಂಥವರು ಯಾರೂ ಕಾಣುತ್ತಿಲ್ಲ. ಸ್ವತಃ ತಾನೇ ರಾಮನೊಡನೆ ಯುದ್ಧ ಮಾಡದೆ ಅನ್ಯ ಮಾರ್ಗವೇ ಇಲ್ಲ. ಹೌದು, ಅವನಿಗೆ ತನ್ನ ಪರವಾಗಿ ಬಲಿದಾನ ಮಾಡುವ ಆಪ್ತರು ಯಾರೂ ಇಲ್ಲ. ಎಲ್ಲರನ್ನೂ ತಾನೇ ಕಳೆದುಕೊಂಡು ಈಗ ಬರಿಗೈಯ ಬಡವನಾಗಿದ್ದಾನೆ ಆ ರಾವಣ. ಹೌದು ಸೀತೆ, ವೈಭವೋಪೇತವಾದ ಸ್ವರ್ಣ ಲಂಕೆಯ ಅಧಿಪತಿ ಈಗ ಬಡವ, ಕಡು ಬಡವ. ಅಳಿದುಳಿದಿರುವ ಮಂತ್ರಿ ಸೇನೆಯೊಂದಿಗೆ ತನ್ನ ವರಬಲವನ್ನು ನಂಬಿ ಹೋರಾಡಬೇಕು. ಅಧರ್ಮಿಯಾದ ಅವನ ವರಬಲ ಅವನ ನೆರವಿಗೆ ಬರುವುದಿಲ್ಲ ತ್ರಿಜಟೆ, ಖಂಡಿತ ಬರುವುದಿಲ್ಲ. ಸ್ವಲ್ಪ ಅವಕಾಶ ಕೊಟ್ಟೆ, ಉಪದೇಶವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಎಲ್ಲ ನನ್ನ ಸೋಲನ್ನು ಅಣಕಿಸುವ ಪ್ರಯತ್ನವಲ್ಲದೆ ಇನ್ನೇನು? ಧರ್ಮದ ಹೆಸರಿನಲ್ಲಿ ಶತ್ರುಗಳನ್ನು ಕೀರ್ತಿಸುತ್ತಾ ಪತಿಯನ್ನೇ ಕಡೆಗಾಣಿಸುವ ನೀನೆಂಥ ಪತಿವ್ರತೆ? ಇಲ್ಲ ಪ್ರಭು, ನೀವು ತಪ್ಪು ತಿಳಿದಿದ್ದೀರಿ. ತಪ್ಪು ಸರಿಗಳನ್ನು ನಾನು ನಿನ್ನಿಂದ ತಿಳಿಯಬೇಕಾಗಿಲ್ಲ. ರಾಮ ಲಕ್ಷ್ಮಣರನ್ನು ಕೊಲ್ಲಲು ನಾನು ಅನುಸರಿಸಿದ ಮಾರ್ಗ ಅಪರಾಧವೇ ಆಗಿದ್ದರೆ ಈಗ ನಾನು ಏನು ಮಾಡುತ್ತೇನೆಂದು ಕೇಳು. ನಾನು ಯಾವ ಅಧರ್ಮವನ್ನು ಆಶ್ರಯಿಸದೆ
ಕೇವಲ ನನ್ನ ಬಲಪರಾಕ್ರಮಗಳಿಂದ ಹೋರಾಡಿ ಆ ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡುತ್ತೇನೆ. ನೋಡುತ್ತಿರೋ ಪ್ರಭು. ಇದು ಕಡೆಯ ಘಟ್ಟ. ನೀವು ಆ ರಾಮನೊಂದಿಗೆ ಹೋರಾಡುವುದನ್ನು ತಪ್ಪಿಸಲು ಇಲ್ಲಿಯವರೆಗೆ ನಾನು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾದವು. ಇನ್ನು ರಾಮ ರಾವಣರ ಯುದ್ಧವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂಬಷ್ಟು ಖಚಿತವಾದಂತಾಯಿತು. ಪ್ರಭು, ಯುದ್ಧಕ್ಕೆ ಹೊರಟಿರುವಿರಾ? ಇಲ್ಲ, ವನವಿಹಾರಕ್ಕೆ ಹೊರಟಿರು. ವನವಿಹಾರಕ್ಕ? ಏಕೆ ಮಂಡೋದರಿ, ಆಶ್ಚರ್ಯವಾಗುತ್ತಿದೆಯೇ? ಮಕ್ಕಳನ್ನು ಕಳೆದುಕೊಂಡೆ, ಸೋದರರನ್ನು ಕಳೆದುಕೊಂಡೆ, ನೂರಾರು ಮಹಾವೀರರನ್ನು ಕಳೆದುಕೊಂಡೆ, ಕೋಟಿ ಕೋಟಿ ರಾಕ್ಷಸ ಸೈನ್ಯವನ್ನು ಕಳೆದುಕೊಂಡೆ. ಇದರ ಸಂತೋಷವನ್ನು ಆಚರಿಸಬೇಡವೇ? ಅಂದರೆ ನಾನು ಸಂತೋಷ ಪಡುತ್ತಿರುವೆನೆಂದುಕೊಂಡಿರಾ? ಬೇರೆಯವರು ಸಂತೋಷ ಪಡುತ್ತಾರೋ ದುಃಖ ಪಡುತ್ತಾರೋ ನನಗೆ ಬೇಕಾಗಿಲ್ಲ. ನಾನು ಮಾತ್ರ ಶತ್ರು ಸಂಹಾರ ಮಾಡಿ ನನ್ನ ದುಃಖವನ್ನು ಶಮನಗೊಳಿಸುತ್ತೇನೆ. ಲಂಕೆಯ ಸ್ತ್ರೀಯರ ಕಣ್ಣೀರನ್ನು ಒರೆಸುತ್ತೇನೆ. ಬೇಡಿ ಪ್ರಭು, ನನಗೆ ತುಂಬಾ ಭಯವಾಗುತ್ತಿದೆ. ದಯಮಾಡಿ ಯುದ್ಧಕ್ಕೆ ಹೋಗಬೇಡಿ. ಮಂಡೋದರಿ, ಏನು ನಾನು ಯುದ್ಧವನ್ನು ಮರೆತು ವನವಿಹಾರಕ್ಕೆ ಹೋಗಬೇಕೆಂದು ನಿನ್ನ ಆಸೆಯೋ? ಹಾಗಲ್ಲ ಪ್ರಭು. ಮಂಡೋದರಿ, ಮೂರ್ಖಳಂತೆ ಮಾತನಾಡಬೇಡ. ಶತ್ರುಗಳು ವಿಜಯದ ಮೇಲೆ ವಿಜಯವನ್ನು ಸಾಧಿಸಿ ವಿಜೃಂಭಿಸುತ್ತಿದ್ದರೆ ನಾನು ಮಾತ್ರ ಯುದ್ಧವನ್ನು ಮರೆತು ಅರಮನೆಯಲ್ಲಿ ಅಡಗಿ ಕುಳಿತು ಅಪಕೀರ್ತಿಗೆ ಈಡಾಗುವುದೇ? ಯುದ್ಧಕ್ಕೆ ಹೋಗಲೇಬೇಕು, ಶತ್ರು ಧ್ವಂಸ ಆಗಲೇಬೇಕು. ಬೇಡಿ ಪ್ರಭು, ದಯಮಾಡಿ ಹೋಗಬೇಡಿ. ಸಾಧ್ಯವಿಲ್ಲ. ರಥ ಸಿದ್ಧವಾಗಿದೆ, ನಾನು ಸಿದ್ಧನಾಗಿದ್ದೇನೆ. ನನ್ನ ಜೊತೆ ಶತ್ರುವಿನ ಮೇಲೆ ಹೋರಾಡಲು ಇನ್ನೂ ಕೆಲವು ರಾಕ್ಷಸ ವೀರರು ಉಳಿದಿದ್ದಾರೆ. ಪ್ರಭು, ನೀವು ರಣರಂಗಕ್ಕೆ ಹೋಗುವುದು ಶುಭಕರವಲ್ಲ. ಮಂಡೋದರಿ, ಎಂತಹ ಪತ್ನಿ ನೀನು! ವಿಜಯೋತ್ಸಾಹವನ್ನು ತುಂಬಬೇಕಾದ ನೀನೇ ನಿರುತ್ಸಾಹವನ್ನು ತುಂಬುತ್ತಿರುವೆಯಲ್ಲ. ಏಕೆಂದರೆ ಶಕುನಗಳು ಪ್ರತಿಕೂಲವಾಗಿವೆ. ಇರಲಿ, ಸೂರ್ಯ ಮಂಕಾಗಿದ್ದಾನೆ. ಆಗಲೇ ಪಕ್ಷಿಗಳು ವಿಕಾರವಾಗಿ ಕೂಗುತ್ತಿವೆ. ಕೂಗಿಕೊಳ್ಳಲಿ. ಭೂಮಿ ನಡುಗುತ್ತಿದೆ. ನಡುಗಲಿ. ಪ್ರಭು ನರಿಗಳು ಊಡಿಡುತ್ತಿವೆ. ಮಂಡೋದರಿ, ನನ್ನನ್ನು ತಡೆಯಬೇಡ.
ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ
ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ